ಅದೊಂದು ಕಾಲವಿತ್ತು. ಸುಳ್ಯ ತಾಲೂಕಿನ ಜನ ಶಿಕ್ಷಣ, ಆರೋಗ್ಯಕ್ಕಾಗಿ ಪರವೂರನ್ನೇ ಅವಲಂಬಿಸ್ತಾ ಇದ್ರು. ಬಡವರ ನೋವನ್ನ ಯಾರೂ ಕೇಳದಂತಹ ಸ್ಥಿತಿ ಇತ್ತು. ಶಿಕ್ಷಣವಿಲ್ಲದೆ ಜನರ ಮುಖದಲ್ಲಿ ಗೆಲುವಿರಲಿಲ್ಲ. ಸುಳ್ಯದಲ್ಲೊಂದು ಬೆಳವಣಿಗೆ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟು ವೈದ್ಯಕೀಯ ಕಾಲೇಜು, ಆಸ್ಪತ್ರೆ ಸೇರಿದಂತೆ 10 ಹಲವು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿತ್ತು ಸುಳ್ಯದ ಶಿಕ್ಷಣ ಬ್ರಹ್ಮ, ಅಮರ ಶಿಲ್ಪಿ ಕುರುಂಜಿ ವೆಂಕಟರಮಣಗೌಡ್ರು. ಕುರುಂಜಿ ವೆಂಕಟರಮಣಗೌಡ್ರು ಶಿಸ್ತಿಗೆ ಹೆಸರಾದವರು. ಜೀವನದಲ್ಲಿ ಕುರುಂಜಿ ವೆಂಕಟರಮಣಗೌಡ್ರು ಕಠಿಣ ದುಡಿಮೆ, ಸಮಗ್ರತೆ, ಪ್ರಾಮಾಣಿಕತೆ, ಸಮಯ ಪರಿಪಾಲನೆ ಹಾಗೂ ತ್ಯಾಗಗಳೆಂಬ ಪಂಚಸೂತ್ರವನ್ನ ಅಳವಡಿಸಿಕೊಂಡವರು. ಆದ್ದರಿಂದಲೇ ಬದುಕಿನ ಸಾರ್ಥಕತೆಯ ಉತ್ತುಂಗಕ್ಕೆ ಏರಿದವರು. ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಮೂಲಕ ಕೆವಿಜಿ ವಿದ್ಯಾಸಂಸ್ಥೆಗಳ ಸಮೂಹವನ್ನೇ ಹುಟ್ಟುಹಾಕಿದ್ರು. ಈ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ವೆಂಕಟರಮಣಗೌಡರು ಬಹು ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ರು. ಪ್ರಾಥಮಿಕ ಶಿಕ್ಷಣ, ತಾಂತ್ರಿಕ, ಆಯುರ್ವೇದ, ಡೆಂಟಲ್ ಹಾಗೂ ಮೆಡಿಕಲ್ ಕಾಲೇಜುಗಳನ್ನು ಸ್ಥಾಪಿಸಿದ್ರು. ಶಿಕ್ಷಣದಿಂದ ಮಾನವ ಪರಿಪೂರ್ಣತೆ ಹೊಂದಲು ಸಾಧ್ಯ. ಜ್ಞಾನಂ ಸರ್ವತ್ರ ಸಾಧನಂ ಎಂಬ ತತ್ವದಡಿಯಲ್ಲಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿಕೊಂಡು ಬಂದರು. ದಿನಕ್ಕೆ ಸುಮಾರು 18 ಗಂಟೆಗಳ ಕಾಲ ಕಾರ್ಯನಿರತರಾದ ಕೆವಿಜಿ ಅವರು ಗಾಂಧೀಜಿ ಸಿದ್ಧಾಂತ ಪ್ರತಿಪಾದಕರಾಗಿದ್ದರು. ಹಿರಿಯ ಮಗ ಡಾಕ್ಟರ್ ಕೆವಿ ಚಿದಾನಂದ, ದ್ವಿತೀಯ ಪುತ್ರ ಡಾಕ್ಟರ್ ಕೆವಿ ರೇಣುಕಾ ಪ್ರಸಾದ್ರನ್ನ ವೈದ್ಯರನ್ನಾಗಿ ಮಾಡಿದ್ರು. ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಮಕ್ಕಳಿಗೆ ಸಮಾನವಾಗಿ ಜವಾಬ್ದಾರಿ ವಹಿಸಿದ್ರು. ಕುರುಂಜಿ ಗೌಡರನ್ನ ಅನೇಕ ಪ್ರಶಸ್ತಿಗಳು ಬೆನ್ನಟ್ಟಿ ಬಂದಿವೆ. ಅವುಗಳಲ್ಲಿ ಪ್ರಮುಖವಾದವೆಂದರೆ USS ಫ್ಲೋರಿಡಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ರಾಜೀವ್ ಗಾಂಧಿ ಏಕತಾ ಪ್ರಶಸ್ತಿ, ಪರಿಸರ ರತ್ನ ಪ್ರಶಸ್ತಿ, ವಿಕಾಸ್ ಜ್ಯೋತಿ ಪ್ರಶಸ್ತಿ, ಇಂದಿರಾ ಗಾಂಧಿ ಸದ್ಭಾವನಾ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಉಡುಪಿ ಮನುಕುಲ ಭೂಷಣ ಅಂತಾರಾಷ್ಟ್ರೀಯ ಗೋಲ್ಡ್ ಸ್ಟಾರ್ ಮಿಲೇನಿಯಂ ಪ್ರಶಸ್ತಿ, ಮದರ್ ಎಕ್ಸಲೆನ್ಸ್, ನೇಪಾಳ್ ಫ್ರೆಂಡ್ಶಿಪ್ ರಾಷ್ಟ್ರೀಯ ರತ್ನ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಕುರುಂಜಿ ವೆಂಕಟರಮಣಗೌಡರು ಇಹಲೋಕವನ್ನ ತ್ಯಜಿಸಿ ಇಂದಿಗೆ ಭರ್ತಿ 11 ವರ್ಷಗಳಾದವು. ಪುಣ್ಯ ಸ್ಮರಣೆಯ ಕ್ಷಣಕ್ಕೆ ಇಡೀ ಸುಳ್ಯ ತಾಲೂಕು ಸಾಕ್ಷಿಯಾಗ್ತಾ ಇದೆ. ಕೆವಿಜಿ ಕ್ಯಾಂಪಸ್ ಸೇರಿದಂತೆ ಹಲವು ಕಡೆ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಡೆಯಲಿದೆ. ಕೆವಿಜಿ ಗೌಡರದ್ದು ಇದೇನು ಸಣ್ಣ ಸಾಧನೆಯಲ್ಲ. ಮನಸ್ಸು ಮಾಡಿದರೆ ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಬೇಕಾದರೂ ಬೆಳೆಯಬಹುದು ಅನ್ನುವ ಸ್ಪಷ್ಟ ಸಂದೇಶವನ್ನ ಕುರುಂಜಿ ಗೌಡ್ರು ಸಮಾಜಕ್ಕೆ ಸಾರಿದ್ರು. ನೂರಾರು ಯುವಕರಿಗೆ ಸ್ಫೂರ್ತಿಯಾದ್ರು. ಸುಳ್ಯದ ಪಾಲಿಗೆ ಸೂರ್ಯ ಚಂದ್ರರಿರುವ ತನಕ ಸದಾ ಬೆಳಗುವ ಅಮರ ಶಿಲ್ಪಿಯಾದ್ರು. ಮೇರು ಸಾಧಕ ಕುರುಂಜಿ ವೆಂಕಟರಮಣಗೌಡ್ರು ನಮ್ಮ ಸುಳ್ಯದ ಮಣ್ಣಿನಲ್ಲಿ ಮತ್ತೆ ಹುಟ್ಟಿ ಬರಲಿ. ದಯಾಮಣಿ ಹೇಮಂತ್, ನ್ಯೂಸ್ ನಾಟ್ ಔಟ್ ಪ್ರತಿನಿಧಿ, ಕೆವಿಜಿ ಕ್ಯಾಂಪಸ್ ಸುಳ್ಯ.